ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯು ಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲಿಗೂ ರೆಡಿಯಾಗಿ ನಿಂತವ್ರು ನೋಡಿ. ಯುವರಾಜ್ ಜಾರಬಂಡಿ ಆಡ್ತಾನೆ, ಬರೀ ಜಾರಬಂಡಿನ ಸಂತನ ಜಾರಬಂಡಿನೇ ಆಡೋದು. ನಾವ್ ಇವತ್ತು ಎಲ್ಲಿಗೆ ಹೊಂಟಿವಿ ಅಂದ್ರ ಮನ್ಯಾಗ ಉಂಡಿ ಉಂಡಿ ಬ್ಯಾಸರ ಬಂದದ, ಅದಕ್ಕೂ ಹೋಟೆಲ್ ಹೊಂಟಿವಿ ಉಳ್ಳಾಕ. ನೀವು ಬರ್ರಿ ನಮ್ ಜೋಡಿ. ದುಡ್ಡಾರ ನಿಮ್ಮಪ್ಪ ಕೊಡ್ತಾನ. ನೀ ಇದ್ದಲ್ಲ ಈಗ ಮನಿ ಕಿಲಿ ಹಾಕ್ಬಿಟ್ಟು ಹೊಂಟಿವಿ ಉಳ್ಳಾಕ. ಹೋಟೆಲ್ದಾಗ ಉಂಡು ಬಂದು ಆಮೇಲೆ ಮನ್ಯಾಗ ಮಾಡ್ಬೇಕೆ. ಸುಮ್ಮನೆ ಒಂದು ಟೈಮು ಉಂಡು ಬರವನ್ ಬ್ಯಾಸರು ಬಂದದ ಮನ್ಯಾಗ ಮಾಡಿ ಮಾಡಿ. ಇಲ್ಲಿಂದನೇ ಜಾರಬಂಡಿ ಆಡ್ತಾನ ನನ್ನ ಮಗ ನೋಡಿ. ಆಗ್ಲೇ ಗಾಡಿ ಹತ್ರ ಹೋಗಿರ್ತಾನೆ ಕೀಲಿ ತೆಗಿಲಕ್ಕ. ದಮ್ ತೋರಿಸ್ತಾರೆ ಎಲ್ರಿಗೂ ನಿಮಗೂ ನೋಡ್ರಿ. ಈಗ ಆಗ್ಲೇ ಗಾಡಿ ಚಾವಿ ಹಾಕ್ಲಕ್ಕೆ ಹೋಗ್ಯಾನೆ. ಈಗ ಹುಡುಗನ ಕಾಲಕ್ಕೆ ಸಾಕಾಗ್ಯದ. ಈಗ ನಾ ಭಾಳ ಚೌ ಮಾಡ್ಲತ್ತನ. ಹೇಳಿದ ಮಾತು ಒಂದೊಂದು ಕೇಳಪ್ಪಲೇ ಇಲ್ಲ. ಅವ್ರ ಪಪ್ಪಗೆ ಹೊಡಿತಾನೆ, ನನಗೆ ಹೊಡಿಲತ್ತಾನೆ. ಅದೇ ಹಾಕಿ ಲಾಕ್ ಕರೆಕ್ಟ್ ಇದು ಚುಚ್ಚಲಾಗನ ಅದು ಲಾಕ್ ತೆಗಿಬೇಕಂಬ ಒತ್ತಿಗ ಅದು ಸೈಡ್ ಲಾಕ್ ಇರುತ್ತಲ್ಲ, ಸೈಡ್ ಲಾಕ್ ತೆಗಿತಾ ಇದ್ದಾನೆ. ಎಲ್ಲ ಗೊತ್ತವನಿಗೆ. ನಾವೇ ಹುಚ್ಚರು ನಿಜ ಹೇಳ್ಬೇಕಂದ್ರೆ. ಅದೆಲ್ಲ ಭಾಳ ಬೇಸರ ಬಂದಿತ್ತು. ಈಗ 11 ಗಂಟೆಗೆ ಎದ್ದೀವಿ ನಾವಂತೂ. ಟೈಮ್ 11 ಗಂಟೆ ಆಗ್ಯದ. ಹೊಸ ಆಗ್ಯದ. ಈಗ ಮನ್ಯಾಗ ಮಾಡಿ ಉಮ್ಮಟ್ಟಿಗೆ 1 ಆಗ್ತದ. ಅದಕ್ಕೆ ಪಟ್ಟನೆಸಿ ಹೋಗಿ ಉಂಡು ಬರಮಂತ ಹೊಂಟೀವಿ. ಉಂಡು ಬಿಟ್ಟು ಬಂದು ಮನ್ಯಾಗ ಮಾಡೋದು. ಮತ್ತು ಗಾಡಿ ಚಾಲು ಮಾಡ್ಕೊಂಡು ಅವ ನನ್ನ ಹತ್ರಕ್ಕೆ ಬರ್ತಾನೆ ಅಂತ ಬಿಟ್ಟು ಹೊಂಟೀವಿ. ಹಾಯ್ ಮಾಡಿ ಹಾಯ್ ಹಾಯ್ ಕರ್ನಾಟಕ ಜನತೆ. ಏನು ಇವತ್ತು ಇಲ್ಲಿಂದಾನೆ ನಮಸ್ಕಾರ ಹೊಡೆದ್ಬಿಡ್ರಿ. ನಮ್ಮ ಪಯಣ ಸವಿಸಾಗರ್ ಹೋಟೆಲ್ ಕಡೆಗೆ ಬಂದ್ವಿ. ಹೇ ತಲೆ ಕೊಡೋಲ್ಲ. ಬ್ಯಾಟಿಂಗ್ ಆಯ್ತು. ನಮ್ಮ ಪಯಣ ಮನೆ ಕಡೆಗೆ. ಚೆನ್ನಾಗಿತ್ತಾ? ತಿಂದ ಸೂಪರ್ ಆಗಿತ್ತು. ಅಂದ್ರೆ ಚಕ್ಕಿ ಸೋಡಾ ಹಾಕ್ತಾರ, ಹೊಟ್ಟೆ ಜಲ್ದಿನ ತುಂಬ್ತದ ನೋಡಿ. ಮನೆಗೆ ಹೋಗೋಷ್ಟು ಅರ್ಜೆಂಟ್ ಅವನಿಗೆ. ಬಾಳೆಹಣ್ಣು ಅಂಗಡಿ ಹತ್ರನೇ ತಿಂತವನೆ. ತಾನೇ ಇಲ್ಲ. ಏಲಕ್ಕಿ ಬಾಳೆಹಣ್ಣು ಅಂದ್ರೆ ಅವನಿಗೆ ಭಾಳ ಇಷ್ಟ. ನನ್ನ ಮಗನೇ ಡೋರ್ ಓಪನ್ ಮಾಡ್ಬೇಕಂತ ಕೊಡ್ತೇನೆ. ಅಕ್ಕಿ ಹಾಯ್ ಮಾಡಿ ನೋಡ್ರಿ. ವೈಷ್ಣವಿ ಅಂತ ನಮ್ಮ ಮನೆ ಪಕ್ಕ. ನಾವಿವಾಗ ಸಮೋಸ ತಿನ್ನಕ್ಕೆ ಹೊರಗಡೆ ಹೊಂಟೀವಿ. ಬರ್ರಿ ನೀವು ಭೀ ಕರ್ಕೊಂಡು ಹೋಗ್ತೀವಿ. ನೋಡ್ರಿ ಇವ್ರು ಹೊರಗೆ ಕುಂತಾರ ಗಾಡಿ ಮ್ಯಾಗ. ನಾವು ಅಲ್ಲಿ ಕಾರ್ ಗಂಟ ನಡ್ಕೊಂಡು ಹೋಗ್ತೀವಿ ಇವಾಗ ಅಂತ ನೋಡ್ರಿಗೆ. ನಾವೀಗ ನಡ್ಕೊಂಡು ಹೋಗ್ತೀವಿ ಅಲ್ಲಿವರೆಗೂ. ಅಂದ್ರು ಕುಂದಿರ್ತಾ ಇದ್ದೀವಿ. ಹೋಗ್ಯಾವ ವೈಷ್ಣವಿ ಕುಂದರು ಹಿಂದೆ ಕೂಡಲ್ ನೋಡಿ. ಇವ್ರಿಬ್ರು ಕುಂತಾರ ಇಲ್ಲಿ. ಕಾರ್ ಎಷ್ಟು ಸುಡ್ಲತ್ತದ, ಕೂಡ್ಲಕ್ಕಾಗಲ್ಲ ಹೋಗ್ಯದ. ಈಗ ಹೊಂಟಿವಿ ಎಲ್ಲರೂ ನಾವು ಸಮೋಸ ತಿನ್ಲಕ್ಕ. ಹಾಯ್ ಮಾಡಿ ಯುವರಾಜ್. ಹಾಯ್ ಅನು. ಹಾಯ್ ಮಾಡು ವೈಷ್ಣವಿ ಅಲ್ಲಿಂದನೇ. ನೀ ಮಾಡೋ ವಿಷಯ. ಹಾಯ್ ಮುಂದೆ ಬಾಯ್ ಮಾಡಿ ಯುವರಾಜ್. ಅವನು ಮಾಡ್ದ ನೋಡಿ. ನಮ್ಮ ಪಯಣ ಸಮೋಸ ಕಡೆಗಂತೆ. ಇವ್ರು ಮಾಡಕ್ ಬರೀ ಕೆಲ್ಸ ಇಲ್ಲ. ನಮ್ಗೆ ಡ್ಯೂಟಿ ಹಾಕ್ಲಿಲ್ಲ, ರಜೆ ಕೊಟ್ಟರು ಅಂದ್ರೆ ಮನೇಲಿ ರೆಸ್ಟ್ ಮಾಡೋಣ ಮಲ್ಕೊಳ್ಳೋಣ. ನಾವಂದ್ರೆ ಇವ್ರು ಬೆಳಗ್ಗೆ ತಿಂಡಿ ತಿನ್ನಕ್ಕೆ, ಸ್ನಾಕ್ಸ್ ತಿನ್ನಕ್ಕೆ, ಬೆಳಗ್ಗೆಯಿಂದ ಮನೆಲ್ಲ ಒಂದು ರೈಸ್ ಒಂದು ಕಾಳು ಮಾಡಿಲ್ಲ ಬೆಳಗ್ಗೆಯಿಂದ. ಇಂಥವಳು ಇವಳು. ರಜೆ ಸಿಕ್ಕರೆ ನಾವು ಮಕ್ಕಳ ಸೈನ್ಯ, ನಮಗೂ ರಜೆ ಕೊಟ್ರೆ ಸಾಕು ರೆಸ್ಟ್ ಮಾಡೋಣ ಅಂದ್ರೆ ಇವಳದೊಂದು ಕತೆ ಕಿರಿಕಿರಿ ನೋಡಿ. ಅವರು ಶನಿವಾರ ಅಲ್ವಾ 1 ಗಂಟೆಗೆ ಬಂದವ್ರೆ ಸ್ಕೂಲಿಂದ. ಇದು HMT ಲೇಔಟ್ ಏರಿಯಾ. ಇಲ್ಲಿಂದ ಟರ್ನ್ ಮಾಡ್ಕೊಂಡು ನಮ್ಮ ಪಯಣ ವಿಶಾಲ್ ಮಾರ್ಟ್ ಕಡೆಗೆ. ಅಲ್ಲೇ ಇರೋದು ಚೆನ್ನಾಗಿರುತ್ತೆ ಅಂತ ಸಮೋಸ. ನನಗೇನು ಇಷ್ಟ ಆಗಲ್ಲ.
ಗೋಬಿ ಮಾಡ್ಲತ್ತಿಲ್ಲ ಎಲ್ರಿ ಗೋಬಿ ಅಲ್ಲಿ ಅಲ್ಲಿ ಮಾಡ್ಲತ್ತೀರ ಅಂಗಡಿಗೆ ಗೋಬಿ ನಿಂಗೆ ಏನು ಬೇಕು ಹೇಳು? ಸಮೋಸ ಬೇಕಾ ಗೋಬಿ ಬೇಕಾ? ತಿಮ್ಮಮ್ಮೆ ನಮ್ದು ಇಲ್ಲ ಸಮೋಸ ಹೋಗಮ್ ನಡಿ ಫಸ್ಟ್ ಆಮೇಲೆ ಅದು ಇನ್ನೊಂದ್ಸಲಿ ಓ ಸುಮ್ಮನೆ ಮತ್ತು ಊರೆಲ್ಲ ತಿಂದ್ಬಿಟ್ಟು ಹೊಟ್ಟೆ ಕೆಟ್ಟು ಮತ್ತೆ ಹಾಸ್ಪಿಟಲ್ಗೆ ಇಡ್ಬೇಕು ಅವ್ನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಅದೊಂದು ಆಮ್ದಾನಿ. ಹಿಂದಿಂದ ಬರಬೇಡ ಧಾರವಾಡ ಮೀರ, ಜೀವನದಾಗ ಕಂಡೇ ಇಲ್ಲ ನಮ್ಮಂತ ಹುಡುಗ್ಯಾರ, ಮೂರು ಬಿಟ್ಟ ನಿಂತಿ ಗನ್ನ ಗನ್ನ ಹತ್ತಿ, ನಾ ಹೆಸರ ತಗೊಂಡು ಏನು ಮಾಡತಿ, ಹೇಳಿದಾರು ಕೇಳಲಿಲ್ಲ ಗೆಳತಿ ಗೆಳತಿ, ಸಿಂಗರ್ ಎಷ್ಟು ಹೇಳಿದಾರು ಕೇಳಲಿಲ್ಲ ಗೆಳತಿ ಗೆಳತಿ, ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ, ಬಿಟ್ಟು ಸಮೋಸ ಅಡ್ಡ ಬಂತು ನಿಂತು ಎಲ್ಲಿಂದಾನೆ ಕಾಣಿಸುತ್ತೆ ಮಿಂಚುತ್ತವೆ ಸಮೋಸ ಅಡ್ಡ. ಐ ಲವ್ ಸಮೋಸ. ನಾನು ಮೋಟೋ ತರ ಸಮೋಸ ಸಮೋಸ, ಕುಂತ್ರು ಸಮೋಸ, ನಿಂತ್ರು ಸಮೋಸ, ಮಲ್ಕೊಂಡ್ರು ಸಮೋಸ. ಕೆಳಗಿಳ ತಿಮ್ಮಂಬ್ರೆ ಕಾರ್ನಾಗೆ ತಿಮ್ಮಂಬ್ರೆ. ಯುವರ್ ಚಾಯ್ಸ್. ಗಾಡಿ ಅಂತ ಪಾರ್ಕ್ ಆಗೋಯ್ತು. ಸಮೋಸ ತಗೊಳಕ್ ಹೊಂಟಾರ ಇವಾಗ. ವೈಷ್ಣವಿ ನಿಂತ್ಕೊಂಡಿದ್ದಾಳೆ ಇಲ್ಲಿ ಸಮೋಸಗೋಸ್ಕರ ಕಾಯ್ತಾ ಇದ್ದಾಳೆ. ಹೊಂಟಾರ ನೋಡ್ರಿ ಈಗ ಸಮೋಸ ತಗೊಂಡು ತಿನ್ನದೇ ಇವಾಗ. ನೋಡ್ರಿ ಸಮೋಸ ತಗೊಂಡ್ಬಂದ್ರು. ನಾವು ಎಲ್ಲಿಟ್ಟಿವಿ ಸಮೋಸ. ಸೊ ನಂಗೆ ಹೋಗಲ್ಲ, ಹಂಗಾಗಿ ನಾನು ಜಿಲೇಬಿ ತಗೊಂಡು ಬಂದೆ ನೋಡಿ. ಹೇಯ್ ವೈಷ್ಣವಿ, ಯಾಕೆ ಏನಾಯ್ತು? ಅಳ್ತಾ ಇದೆಯಾ? ನೀರು ಬಾ, ನೀರು ಅವ ನೋಡಲ್ಲಿ ನೀರು. ಹೇಯ್ ನನ್ನ ಮಗನ ಸ್ಟೈಲ್ ನೋಡಿ. ವಿಶ್ವ ಹಾಯ್ ಮಾಡು. ಬಿಸಿ ಪರ್ಸನ್ ಅವ್ರ ತಂಗಿ. ಇದು ಸಪ್ನಾ ಮಾಲ್ಟು. ಸಪ್ನಾ ಮಾಲ್ಟ್ ಪಕ್ಕದ ರೋಡಲ್ಲೇ ಇರುತ್ತೆ. ಸಮೋಸ ಮಾರ್ತಾರೆ, ಚೆನ್ನಾಗಿ ಮಾರ್ತಾರೆ. ನನ್ನ ಹೆಂಡತಿಗಂತ ತುಂಬ ಇಷ್ಟ, ನನಗಿಲ್ಲ ಅವಳಿಗೆ. ಸುಮ್ಮನೆ ನೀವು ತಿಂತಾಯಿದ್ರೆ ನಾನು ತೊಗೊಳೋದು. ನಂಗೆ ರುಚಿ ಸ್ವೀಟ್ ಜಾಸ್ತಿ ಇಷ್ಟ, ಹಂಗಾಗಿ ಅವನು ತಿನ್ಸವ. ಯಾಕೆ ಸುಮ್ಮ ಕುಂತಾನ? ಏನು ಜಿಲೇಬಿ ಬೇಕಂತ ತಿನ್ನೋದೈತೆ. ನನ್ನ ಮಗನ ಸ್ಟಾರ್ಟ್ ಆಗೈತೆ ನೋಡಿ. ತಿನ್ನಿಸ್ತವನೆ ಅವ್ರ ಅಮ್ಮನಿಗೆ. ಸಮೋಸ ತಿಂದ, ಒಂದು ಇವ್ರು ಸಮೋಸ ತಿಂದ, ಇವಾಗ ಒಂದು ಪೀಸ್ ಜಿಲೇಬಿ ಕೊಟ್ಟಿದ್ದೆ ತಿಂತವನೆ. ಅದ್ರಲ್ಲಿ ಅವ್ರ ಅಮ್ಮನಿಗೆ ಇಷ್ಟು. ಮನೆಗಿಂದ ಉಳ್ಳಕ್ಕೆ ಆಗಲ್ಲ. ಇರೋದು ನಂಗೆ ಮಗ, ನಂಗೋ ತಿನ್ನೋದು ನೀನೆ ಕೈತಿದ್ದೆ ಪಾರದು. ಬಾಯ್ ಮಾಡಿ. ಬಾಯ್ 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 ಥ್ಯಾಂಕ್ ಯು. ಬಾಯ್. ಸಿಗೋಣ ನೆಕ್ಸ್ಟ್. ದೊಡ್ಡಬಿದ್ರಕಲ್ ರೋಡ್ ಇದು. ಗೋಬಿ ತಿನ್ನಕ್ಕಂತೆ. ಗೋಬಿ ಅಲ್ಲೂ ಮಾಡ್ತಾರೆ, ಬಟ್ ನಮ್ಮೂರ ಕಡೆ ಖಾರ ಇರಲ್ಲ. ನಮ್ಮೂರ ಕಡೆ ಗುಲ್ಬರ್ಗ ಪುಡಿ ಖಾರ ಹಾಕಿ ಮಾಡ್ತಾನೆ ಇಲ್ಲಿ ಒಬ್ಬ, ಅದಕ್ಕೆ ಈ ಕಡೆ ಹೋಗ್ತಾ ಇರೋದು. ಇದೆ ನೋಡಿ, ಪುಡಿ ಖಾರ ನಮ್ಮದೇ ಹಾಕ್ತಾರೆ ಇವರು. ಗೋಬಿ ತಗೊಂಡೆ ತಿನ್ನವ, ತಿಂಡಿ ಪೋತಿ. ಸುಳ್ಳತ್ತೋ ಬಟ್ಟೆ ತಗೋ, ಬಟ್ಟೆ ನೋಡೋದು ಕೆಂಪಂದು ರೆಡ್ ಕಲರಲ್ಲಿ. ಬನ್ನಿ ಫ್ರೆಂಡ್ಸ್, ಗೋಬಿ ತಿನ್ನೋಣ. ತಿಂದ್ಬಿಟ್ಟು ಹೊಟ್ಟೆ ನೋವು ಸ್ಟಾರ್ಟ್ ಆಗಿ ಮತ್ತೆ ಹಾಸ್ಪಿಟಲ್ಗೆ 500 ರೂಪಾಯಿ. ಇವರಿಬ್ಬರೇ ಗೋಬಿ ತಿಂತವ್ರೆ, ನಾವು ತಿನ್ನಲ್ಲ. ಈ ಹುಡುಗಿನೂ ತಿಂತಾ ಇಲ್ಲ, ನನ್ನ ಮಗನೂ ತಿಂತಾ ಇಲ್ಲ, ನಾನು ತಿಂತಾ ಇಲ್ಲ. ಹ್ಞೂ ನೋಡಿ, ಆ ಚಿಕ್ಕ ಹುಡುಗಿಗೆ ಗೋಬಿ ತಿಂದ್ರೆ ವಾಂತಿ ಬರುತ್ತಂತೆ. ಇವಳು ನೋಡಿ ಹೆಂಗೆ ತಿಂತಾಳೆ. ಹೊರಗಡೆ ತಿನ್ನಕ್ಕಂತೂ ಸಾಯ್ತಾಳೆ, ಮನೆಯಲ್ಲಿ ಡೇಲಿ ಆಚೆ ತಿನ್ನಕ್ಕಂತೂ ಫೇಮಸ್ ಬಿಡು. ಹೋಗ್ಬಿಟ್ಟು ಕುತ್ಕೊಂಡು ಅವಳ ಮೇಲೆನೆ ಮಲ್ಕೊಂಡ್ಬಿಟ್ಟ. ನನ್ನ ಹತ್ರ ಬಾ ಅಂದ್ರೂ ಬರಲಿಲ್ಲ, ಅಲ್ಲೇ ಮಲ್ಕೊಂತ ಇದ್ದಾನೆ. ಹೇಳ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ಕೊಬಿಟ್ಟು ಸಿಗೋಣ ಫ್ರೆಂಡ್ಸ್. ಬಾಯ್ 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 ಮಾಡ್ರೋ. ಬಾಯ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಸಿ ಯು. ಟೇಕ್ ಕೇರ್. ಬಾಯ್. ಹ್ಯಾವ್ ಎ ನೈಸ್ ಡೇ.